ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹಿಂಗದಿಲ್ಲ ರಾಮ್ ನೋಡ್ಕೊಂಡು ನಾನು ಮಸ್ತ್ ಗೀಚ್ ಬೆಂಕಿ ರಾಮ್ ನೋಡಿ. ಇನ್ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಬೆಂಗಳೂರು ನೋಡ್ರಿಲ್ಲ 4:05 ಆಗಕ್ಕೆ ಬಂದೈತಿ. ಬಿಸಿಲು ಅಂದ್ರೆ ಮೊನ್ಕೊಂಡು ಐತ್ರಿ, ಕಾಣ್ತಿ ಯಾಕಾವತ್ತು ಬಿಸಿಲು ಅಪ್ಪಚ್ಚಿಟ್ಟ ನಮ್ನಿ ಬಿಸಿಲು ಐತಿ. ಈಗ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ನಾ ಫೈನಲಿ ಬ್ಯಾಕ್ ಟು ಹೋಮ್ ಇವತ್ತು ಹೊಂಟೇನ್ರಿ ಊರಿಗೆ. ಇಷ್ಟು ಜಲ್ದಿ ಹೋಗ್ತಾನೆ ಅನ್ಕೊಂಡಿರ್ಕೆಲ್ಲ ಪಾಟ್ನ ಹೊಂಟೇನ್ರಿ. ಬಂದು ಒಂದು 15-20 ದಿನ ಆದ್ರಿ. ಈಗ ಹೊಂಟೇನಿ ಎದಕ್ಕಂದ್ರೆ ನಮ್ಮ ಅಕ್ಕಾಗ ಆರಾಮಿದ್ದು ಕೇಳ್ತಾರೆ, ಅದು ಆರಾಮಿಲ್ರಿ, ಅದ್ರ ಸಂಬಂಧ ಹೋಗ್ಬೇಕೈತಿ. ಹೋದ್ಮೇಲೆ ನಂಗೆ ಹೋಗಿ ಒಂದು 4-5 ದಿನ ನಿಂತು ಬರ್ಬೇಕೈತಿ ನಂದ. ಆದ್ರೆ ಏನಪ್ಪ ಅಂದ್ರೆ ನಮ್ಮ ಫ್ರೆಂಡ್ಗಳು ಅಕ್ಕನೂ ಮ್ಯಾರೇಜ್ ಐತ್ರಿ, ಅದು ಮುಗಿಸ್ಕೊಂಡು ಹೊಳೆ ಬರ್ಬೇಕಪ್ಪ ಅಂತಂದ್ರೆ ನಾನು ಎಕ್ಸಾಮ್ ಬಂದವ್ರಿ. ಮತ್ತು ಹೊಳಿ ಸೆಮ್ ಎಕ್ಸಾಮ 4th ಸೆಮ್ ಎಕ್ಸಾಮ್ ಅದಾವೆ. ಎಕ್ಸಾಮ್ ಮುಗಿಸ್ಕೊಂಡು ಬರ್ಬೇಕಾದ್ರೆ 1 ತಿಂಗಳು ಆಕೈತಿ. ನಾ RCB ಫೈನಲ್ ಮ್ಯಾಚ್ ಟಿಕೆಟ್ ಸಿಗ್ತಾವತ್ತೆ ಇವಾಗ ಹೋಗ್ತೈತಿ. ಬಟ್ ನಾ ಬರೋಕೆ ಆಕೈತಿಲ್ಲ ಗೊತ್ತಿಲ್ಲ. ನೋಡು ಒಂದು ದಿನ ಟೈಮ್ ಇದ್ದರೂ ಬರೋಕ್ಕೆ ಟ್ರೈ ಮಾಡ್ತಾನಂತ. ಲಾಸ್ಟ್ ಟೈಮ್ ಫೈನಲ್ ಮ್ಯಾಚ್ ಇದ್ದಾಗ ನಂದು ಎಕ್ಸಾಮ್ ಇತ್ತು, ಅವತ್ತು ಬರೋಕ್ಕಾಗಿ ಆವಾಗ ಅಹಮದಾಬಾದ್ ಆಗೈತಿ ಬಿಡ್ರದ. ಈಗ ಬೆಂಗಳೂರಾಗ ಐತಿ. ನೋಡು ಏನಾಗೈತಿ ಏನೋ ಗೊತ್ತಿಲ್ಲ. ಒಟ್ಟು ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಬೇಕು ರೀ. A to Z ಇಲ್ಲಿದೆಲ್ಲ ಕಿತ್ಕೊಂಡು ಹೋಗ್ಬೇಕು. ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಸಂಜೆಗೆ 11 ಗಂಟೆ ಟ್ರೈನ್ ಐತಿ. 11 ಗಂಟೆ ಟ್ರೈನ್ ಐತಿ ಹೋದೈತಿ. ಇಲ್ಲಿಂದ ಜಲ್ದಿನ ಬರ್ಬೇಕು ಅಂತ ಆಸೆ. ಮತ್ತು ಮೆಟ್ರೋಕ್ಕೆ ಹೋಗಿ ಮೆಟ್ರೋದಲ್ಲಿ ಅದು ಹೋಗಿ ಎಲ್ಲ ಇದು ಮಾಡ್ಬೇಕಂದ್ರೆ ಈಗ ಇಲ್ಲಿ ಮ್ಯಾಲೆ ಬ್ಯಾಗ್ ಐತಿ. ಬ್ಯಾಗ್ ತೊಗೋಬೇಕ್ರೆ ನಾನು ಕೆಂಪು ಕಲರ್ ಬ್ಯಾಗ್ ಅಲ್ಲ, ಇದೊಂದು ಬ್ಯಾಗ್, 2 ಬ್ಯಾಗ್ ತೊಗೋಬೇಕು. ಇನ್ಯಾರು ಸಬ್ಸ್ಕ್ರೈಬ್ ಮಾಡಿರಿ. ಬ್ಯಾಗ್ ಪ್ಯಾಕ್ ಮಾಡಿ ಹೋಗೋ ಟೈಮ್ದಾಗ ಸಿಗ್ತೀನಂತ. ಇನ್ನೂ ಲೇಟ್ ಆಕೈತ್ರಿ, ಹೊರಗೆ ಏನಾರ ತಿನ್ನಕ್ಕೆ ಅದು ಮಾಡಕ್ಕೆ ಹೋಗಕ್ಕಿತ್ತಂತ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ರೀ ಸಿಗ್ತಂತ ಬರೀ. ಗೈಸ್ ನಾನು ಯಾವಾಗಿಂದ ಹೊರಗೆ ಹೋಗ್ಬೇಕನ್ನತ್ತನ್ರಿ 4 ಗಂಟೆ 5 ಗಂಟೆಯಿಂದ ಹೊರಗೆ ಹೋಗ್ಬೇಕನ್ನತ್ತನು ಏನು ಆಗವಾತಾಗೈತಿ. ಇಲ್ಲಿ ನೋಡ್ರಿ, ಇಲ್ಲ ಯಾರೋ ನೀರು ಕೊಂಡು ತೊಗೊಂಡಾರು ಆ ಕಡೆ ಒಳಗೆ ಸಾಕ್ಸಾದವ್ರು. ಕೆಟ್ಟ ಆಯ್ತದೆ ನೀರು ಕೊಂಡು ತೊಗೊಂಡ್ರಿ. ಈಗ ಬೆಂಗಳೂರು ಭಾಳ ತುಯ್ತೈತ್ರಿ. ಈಗ ನಾನು ಜುಡಿಯಕ್ಕೆ ಹೋಗ್ಬೇಕೈತ್ರಿ, ನಾನು ಮತ್ತು ಯಾರ್ರಿ. ಈಗ ಜುಡಿಯಕ್ಕೆ ಹೋಗಿ ಒಂದು ಜೋಡ ಚಪ್ಪಲ್ ತರಬೇಕು, ಸ್ಲೀಪರ್ಸ್ ಒಂದು ಜೋಡದಾವ. ಬಟ್ ಅಂದರೆ ಇನ್ನೊಂದು ಜೋಡ್ಬೇಕಾಗಿ ಇನ್ನೊಂದು ಸಾಕ್ಬೇಕಾಗಿ ನನಗೆ. ಅದ್ರ ಸಂಬಂಧ ಚಪ್ಪಲಿ ತರಬೇಕೈತಿ. ಜುಡಿಯಕ್ಕೆ ಹೋಗ್ಬೇಕೈತಿ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಐತಿ. ನೋಡ್ನು ಈಗ ಹೋಗೋದೈತಿ. ಪಟ್ನ ಪ್ರೈಸ್ ಇದೀನಿ. ಇದು ಗಾಡಿ ಸೌಂಡ್ ಒಂದು ಬಂದು ತಲೆ ಐತ್ರಿ. ಗಾಡಿ ಸೌಂಡ್ ವಾಟ್ರದ್ದು ಭಾಳ ಮೋಟ್ರದ್ದು ಐತಿ. ಆಮೇಲೆ ಮಾತೊಂದು ಭಾಳ ಐತಿ. ಈಗ ಜುಡಿಯಕ್ಕೆ ಹೋಗ್ತಾನೆ ಸಿಕ್ಕಂತ ಇನ್ನಾರ ಸಬ್ಸ್ಕ್ರೈಬ್ ಮಾಡಿಬಿಡು. ನನ್ನೊಂದು ಪ್ಲ್ಯಾನ್ ಕಂಪ್ಲೀಟ್ ಆಗಿ ನೋಡ್ರಿ ನಂದು. ಯಾಕಪ್ಪ ಅಂದ್ರೆ ಗಂಡು ನಿಶಿ ಬಂತದ ನಮ್ಗೆ. ಇವಾಗ ಚಪ್ಪಲ್ ತರಕ್ಕೆ ಹೋಗ್ಬೇಕು ಅನ್ನೋದು ಆಗಲಿಲ್ಲ ರೀ. ಈಗ ಹೊರಗೆ ಹೋಗಿ ಚಾ ಅದು ಏನ್ರಿ ಸ್ವಲ್ಪ ತಿಂದು ಬರ್ಬೇಕಂತ ಹೊಂಟನು. ಅದಕ್ಕೆ ಅಡ್ವಾನ್ಸ್ ತಳಗೆ ಬಂದುಬಿಟ್ಟನ್ರಿ. ಈಗ ಎಷ್ಟೊತ್ತಾಕೈತಿ ಏನು ಗೊತ್ತಿಲ್ಲ, ಮಳೆ ಬಂದಂಗೆ ಆಯ್ತು. ಅದ್ರ ಸಂಬಂಧ ಕ್ಯಾನ್ಸಲ್ ಆಗೈತೆ ನಮ್ಗೆ ಹೋಗೋದ. ಈಗ ಹೋಗಿ ಏನ್ರಿ ಸ್ವೀಟ್ ತಿಂದ ಚಾ ಕುಡ್ದ ಬರೋದು ಅಂತ ಫೋನ್ ಅಂತವೆ. ನಾ ಇವಾಗ ಬುಲೆಟ್ ರೈಡ್ ಮಾಡ್ಕೋತ ಬಂದ ಇಲ್ಲಿ ಪಾರ್ಕ್ ಮಾಡೀನಿ. ಇಲ್ಲಿ ಒಬ್ಬ ನಂದು ಇಲ್ಲಿ ಹೊಂಟರ ಹೊರಗೆ ಅವ್ರ ಬೈಕ್ ತಂದು ಇಲ್ಲಿ ಪಾರ್ಕ್ ಮಾಡ್ತಿತ್ತು. ಯಾಕಪ್ಪ ಅಂತಂದ್ರೆ ಅವ್ರು ನಮಗೆ ಪಗಾರ ವತಿಯಿಂದ ಇದನ್ನು ಜಾಮೂನ್ ಸ್ವೀಟ್ ಕೊಟ್ಟಾರ್ರಿ. ಅದ್ರ ಸಂಬಂಧ ಗಾಡಿ ತಂದು ಪಗಾರ ಬಂದು ಪಾರ್ಕ್ ಮಾಡೈತಿ. ಈಗ ಇಲ್ಲೇ ಸ್ಲೀಪರ್ ಸಿಕ್ಕರ ತೊಗೋದೈತಿ, ಇಲ್ಲಾಂದ್ರೆ ಗಾಂಡು ನಿಶೆ ಪಾಂಡು ಕ್ಯಾಕರ್ ಹಿಂಗೆ ಅಂದ ಚಾ ಕುಡ್ದ ರೂಮಿಗೆ ಹೋಗಿ ಊರಿಗೆ ಹೋಗ್ಬೋದ. ಜೈ ಗೈಸ್ ಫೈನಲಿ ಸ್ಲೀಪರ್ಸ್ ತರಕ ಜುಡಿಯೋಕೆ ಹೊಂಟೈತ್ರಿ. ಈಗ ನೋಡಂತ ಓಪನ್ ಇರ್ತೈತಿ ಇಲ್ಲಿ. ಆಮೇಲೆ ಉಡಿಯೋ 9 ಆಗೈತಿ ಟೈಮ್. 11 ಗಂಟೆಗೆ ನಮ್ದು ಟ್ರೈನ್ ಐತಿ. ಈಗ ಜುಡಿಯೋಕೆ ಹೋಗಿ ಚಲೋ ಸಿಕ್ರಾಟ್ ಹೋಗ್ತಾನೆ ರೀ. ಮತ್ತು ನನಗೆ ಬೇಕಂತ ಇಲ್ಲಕಂದ್ರೆ ಇಲ್ಲ, ಅದ್ರ ಬದಲಿ ಅಲ್ಲೇ ಮತ್ತು ಏನೋ ಪಾರ್ಸಲ್ ತರದೈತದ. ಅದು ಹೋಗಿ ಪಾರ್ಸಲ್ ತೊಗೊಂಡ ಹೋಗೋದು. ಜುಡಿಯೋಕೆ ಚಪ್ಪಲ್ ಚಲೋದ ಸೀಲತ್ತೆ ಬೇಡ್ಕೋರಿ. ಫೈನಲಿ ಇಲ್ಲಿ ಮಾಲ್ಗೆ ಬಂದವ್ರಿ. ಇಷ್ಟೆಲ್ಲ ಬ್ರ್ಯಾಂಡ್ಸ್ ಅದ ನೋಡ್ರಿ. ನಮ್ಮ ಬಡವರ ಬಂದು ಜುಡಿಯೋನ ತಳಗಿಟ್ಟಾರೆ. ಏನು ಮನುಷ್ಯರಿದ್ರಿ, ಏನಿದ್ರಿ ಗೈಸ್. ಇದನ್ನು ಹುಡುಕಾಡೋ ಒಂದು ದೊಡ್ಡ ಸಲ. ಎಲ್ಲ ಕಡೆ ನಿಮ್ಮ ಬೋಟ್ ಹಚ್ಚಿ ಹೋಗ್ರಿ. ಈ ಕಡೆ ಹೋಗ್ರಿ ಜುಡಿಯೋ, ಆ ಕಡೆ ಹೋಗ್ರಿ ಟ್ರೆಂಡ್ಸ್, ಈ ಕಡೆ ಈ ಕಡೆ ಇದಾಗ್ತೈತಿ. ಚಲೋ ಆಗ್ತೈತಿ. ಏನು ಟ್ರೆಂಡ್ ಅಂದ್ಬಿಟ್ಟಲ್ಲ, ಸಣ್ಣ ಹುಡುಗರು ಕುಣೋ ಜಾಗದಾಗ ದೊಡ್ಡವ್ರೆಲ್ಲ ಕೂತಾರ. ಗೈಸ್ ಚಪ್ಪಲ್ ಆಪ್ಷನ್ ಸೇಲ್ ಆಗಿದ್ರಿ ಇಲ್ಲಿ. ನಾವು ಹಾಕಿಬಿಟ್ಟಿದ್ದೆ ನೀವೆಲ್ಲ ಈ ಥರ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ನಾನು ಇಲ್ಲೆಲ್ಲ ಬಿಟ್ಟು ಟಿ ಶರ್ಟ್ ಕಡೆ ನಗರ ಹೊಂಟಿ. ಅಲ್ಲಿ ಹಾಕಿದ್ರೆ ಮತ್ತೆ ತಲೆ ಕಡ್ದೈತಿ. ಅದಕ್ಕೆ ಇಲ್ಲೇ ಯಾವ್ಯಾರು ನೋಡ್ಬೇಕ್ರಿ. ಇಲ್ಲಿ ಅಂದ್ರೆ ಚಲೋ ಇಲ್ಲ, 90 ತೊಗೊಂಗಿಲ್ಲ ಅನಿಸ್ತೈತ್ರಿ. ಇದೊಂದು ತೊಗೋಬೇಕಾದೈತಿ, ಬಟ್ ಆಗಂಗಿಲ್ಲ, ಬ್ಯಾಡ ಬಿಡ್ರಿ. ಗೈಸ್ ಫೈನಲಿ ತೊಗೊಂಡೇನ್ರಿ. ಈಗ ಇದು ತೊಗೊಂಡು ಹೊಂಟೇನಿ.
ಭಾಳ ಟೈಮ್ ಇಲ್ಲ ಅದ್ರ ಸಂಬಂಧ ಅರ್ಜೆಂಟ್ ತೊಗೊಂಡ್ಬಿಟ್ಟು ನೋಡಿ. ಗಾಂಡು ನಿಶಿಬ ಅದು ಕ್ಯಾನ್ಸಲ್ ಆದ್ರೆ ಹೋಗಿ ಬಿಲ್ ಮಾಡ್ಸಕ್ಕೆ ಹೋದಾವ ಮತ್ತು ಬೇಡ ಅಂದ ಆನ್ಲೈನ್ ಹಾಕಿಬಿಟ್ಬಿಟ್ಟನ್ರಿ. ಇದೆಲ್ಲ ಅದು ಅಂದ್ರೆ ನನ್ನ ಸೈಜ್ ಕರೆಕ್ಟ್ ಆಗವಲ್ದೈತ್ರಿ, ಆದ್ರೂ ಅದು ಬರಬಿಳಿದ್ದಿರ್ಕಿಲ್ಲ ಅಷ್ಟು ಅನಾನ್ಸ ಕ್ವಾಲಿಟಿ. ಈಗ ಆನ್ಲೈನ್ ಹಾಕೋದ ಮತ್ತು ಏನು ರೀ ಶಾಪಿಂಗ್ ಬೇಕಾದ್ರೆ ತೊಗೋದ ಟಿ ಶರ್ಟ್ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಮನೆಗಲ್ರಿ ಏನೋ ಪಾರ್ಸಲ್ ತೊಗೋದೈತೆ ಅಲ್ಲಿ. ಗೈಸ್ ಗಾಂಡು ರಿಷಿಬ ಇಲ್ಲಿ ಪಾಪ್ಕಾರ್ನ್ ಏನು ಸ್ನ್ಯಾಕ್ಸ್ ಅದು ತೊಗೊಂಡು ಹೋಗ್ಬೇಕಾದ್ರೆ ಕೂಡ ಗಾಡಿ ಕೀಲಿ ಕಳೆದು ಬಿಟ್ಟೈತ್ರಿ. ಇಲ್ಲ ಡಿಮಾರ್ಡ್ದಾಗ ಒಳಗೆ ಇಟ್ಟು ಬಂದಿದ್ದು ನಮ್ಮ ಅಣ್ಣ ಒಬ್ಬ. ಈಗ ಈಗ ಒಳಗೆ ಇಟ್ಟು ಬಂದ್ಬಿಟ್ಟಾನ್ರಿ ಅವ್ರ ಪಾಪ ತೊಗೊಂಡು ಇಟ್ಕೊಂಡಿರಿ ಚಲೋ. ನಂಗೆ ಕೀ ಅಂತ ಕೇಳಿಸ್ತೀರಿ ಮೈಕ್ದಾಗ ಯಾರು ಒದಿರ್ಸಿರ ಕೀ ಅಂತ ಕೇಳಿಸ್ ನಾನು ಅಣ್ಣ. ಥ್ಯಾಂಕ್ ಯು ಡಿಮಾರ್ಟ್. ಬೆಂಗಳೂರದು ಹೋಳಿಗೆ ಇಷ್ಟ ಆಗ್ತದೆ ರೀ ನಮ್ಮ ಮನ್ಯಾಗ ಅನ್ನಂತಲೇ. ಬೆಂಗಳೂರು ಯಾವ ಹೋಳಿಗೆ? ಕವ್ವ ಹೋಳಿಗೆ 565 ನೋಡಿ. 15 ಕವ್ವ ಹೋಳಿಗೆ 16 ಕವ್ವ ಹೋಳಿಗೆ ಪಾರ್ಸಲ್ ತೊಗೊಂಡು. ಗೈಸ್ ನೋಡ್ರಿ ಇಲ್ಲಿ ಬೆಂಗಳೂರಾಗ ವಿಜಯನಗರದಾಗ ಕವ್ವ ಹೋಳಿಗೆ ಸಿಗ್ತಾವೆ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಊರಿಗೆ ಪ್ರತಿ ಸಲ ಈ ಬೆಂಗಳೂರಿಗೆ ಯಾರು ಬಂದ ಬೆಂಗಳೂರಿಂದ ಯಾರ ಮನಿಗೆ ಬರಾಕತ್ತೀರ ಅಂದ್ರೆ ನಾನು ತೋರ್ಸು ಮಾರೇ. ಯಾರಂದ್ರ ಯಾರು ಹೇಳಿ ಪ್ರತಿ ಸಲ ನಾನು ತರ್ತೀನಿ ನನ್ನ ತೋರ್ಸು ಮರೇ ಅದನ್ನ ಅಲ್ಲೋಲ ಆಯ್ತು ಅಂದ್ರೆ ನಾವು ಪ್ರತಿ ಸಲ 16 ಬರ್ತಿದ್ವಿ. ನಮಗೆ ಮನ್ಯಾಗ ಆಡ್ ಇರ್ತದೆ. ಈಗ ಇಲ್ಲಿ ತಿಂದು ಮಾತ್ರ ಮನ್ಯಾಗ ಆಡ ಕ್ರೇಜಿ. ನಮ್ಮ ಮನ್ಯಾಗ ನೋಡಂಗಿಲ್ಲ ಅದನ್ನ, ಯಾಕಂದ್ರೆ ನಾಡ್ದು ಹಾಕ್ತೇನೆ ನಮ್ಮ ಬ್ಲಾಗ್ ನಾ ಎಲ್ಲ ಕಡೆಗಿರ್ತಾವೆ. ಯಾರೇ ಅಲ್ರಿ ಪ್ರತಿ ಸಲ ನಾವ ತಂದು ಕೊಡ್ತಿದ್ದೀವ್ರಿ. ಇವ್ರು ಹಿಂಗ ನೋಡ್ರಿ ಮಂದಿ ಉಪಯೋಗ ಇಲ್ರಿ, ಒಟ್ಟ ಉಪಯೋಗ ಇಲ್ರಿ. ಕಾಣೋದಿಲ್ಲ ಅದು ನಿಮ್ದು. ಯಪ್ಪ ಏನು ನೋಡ್ರಿ ಇಲ್ಲಿ ಎಷ್ಟು ರೈಸ್ ಇದಾವ. ಇವು 2 ರೈಸ್, ಇದು 1 ರೈಸ್, ಅಲ್ಲಿ 2, ಇವು 2 ಇಟ್ಟು ರೈಸ್ ಮತ್ತು ಹೋಳಿಗೆ ಇಟ್ಟೆಲ್ಲ ಪಾರ್ಸಲ್ ಊರಿಗೆ ಹೋಗಿ ಆತೈತ್ರಿ. ಇಟ್ಟೆಲ್ಲ ಇದ್ರಾಗ ಇನ್ನು 2 3 ಹೋಗ್ತಾವ್ರಿ ಇದ್ರಾಗ ಇನ್ನು ರೈಸ. ಮತ್ತು ಏನಪ್ಪ ಅಂತಂದ್ರೆ ಮತ್ತೆ ಈಗ ನಮ್ಮ ಹುಲಿ ಕೀಲಿ ಕಳ್ದೈತಿ. ಯಪ್ಪ ದೇವ್ರ ಈ ಹುಡುಗಾರ ಹಾಕೊಂಡ ನೋಡ್ರಿ ಮತ್ತೆ ಇಲ್ಲಿ ಗೈಸ್ ಫೈನಲಿ ಎಲ್ಲ ರೆಡಿ ಆಗಿಬಿಟ್ರೆ ನೋಡ್ರಿ. ಬ್ಯಾಗ್ ತೊಗೊಂಡು ಎಲ್ಲ ತೊಗೊಂಡೆ. ಟೈಮ್ 10 ಆಗೈತ್ರಿ. 10 ಆಗಕ್ಕೆ 10 ನಿಮಿಷ ಐತಿ. ನಾ ಪಟ ಅರ್ಜೆಂಟ್ ಮಾಡ್ಬೇಕು. 11 ಗಂಟೆ ಟ್ರೈನ್ ಐತಿ. ಇಲ್ಲೇ ಮೆಟ್ರೋ 10 ತಾಸು ಐತಿ ರೀ. ಮಾಡ್ಕೋತವಾಗ ಅದ್ರ ಒಂದು ಆಟೋ ಬುಕ್ ಮಾಡ್ಬೇಕಾಗೈತಿ. ನಾನು ಕೆಟ್ಟ ಬಂದ ನೋಡ್ರಿ. ಪಟ ಬಂದ ಊಟ ಮಾಡಿ ಪಟ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಮಾಡೀನಿ. ಆಗಾರ ಮಧ್ಯಿಂದ ಪ್ಯಾಕ್ ಮಾಡಿ ಚಲೋ ಆಯ್ತು. ಇಲ್ಲಕ್ಕಂದ್ರೆ ಭಾಳ ತ್ರಾಸ ಆಕೈತಿ. ಈಗ ಪಟ್ನ ಬೆಂಗಳೂರಿಗೆ ನಮ್ಮ ರೂಮಿಗೆ ಆಟ ಹೇಳೋ ಸಮಯ. ಮತ್ತು ಆದಷ್ಟು ಜಲ್ದಿ ಬೆಂಗಳೂರಿಗೆ ಬರ್ಲಂತ ಬಿಡ್ಕೋತೇನೆ ರೀ. ನಾನು ಎಕ್ಸಾಮದು ಪಟ್ನ ಮುಗಿಲಿ, ಇಲ್ಲಕ್ಕಂದ್ರೆ ಪೂರ ಮುಂದೆ ಇರಲಿ. ಕುಕ್ಕರ್ ಬಾಯ್ ಬೇಡ ಬರವಾ ಮುಂದೆ ಲೇಟ್ ಆಗೈತಿ. ಇದ್ರಾಗ ಹಿಡಿಸೋದಿಲ್ಲ. ಅದು ಇದಾಗ ಹಿಡಿಸೈತೆ ಬೇಡ ಬಿಡು ಇದ್ರಾಗ ಮತ್ತು ನಂದ್ರಾಗ ಅಂದ್ರೆ ಹಿಡ್ಸಂಗಿಲ್ಲ. ಮತ್ತು ಲೈಟ್ ಯಾಕೆ ಬಂದ್ ಮಾಡಲಿಲ್ಲ? ಈಚೆ ಕಡೆ ಲೈಟ್ ಬಂದ್ ಮಾಡಲ. ಅಡಿಗೆ ಮನೆ ಮಾತು ಓನರ್ ನೋಡಿ ಬಂದು ನೋಡಿ ಬಿಲ್ ಅವ್ರ ಅಂತ ಅನ್ಬ. ಬಿಲ್ ನೀವು ಕಟ್ತೀರಿ ಅಂದ್ರೆ ನಾ ಪ್ಯಾನ್ ಅದು ಬಂದ್ ಮಾಡ್ತೀನಿ ಚಲೋ. ನಾ ಪ್ಯಾನ್ ಚಲೋ ಇಡ್ತೀನಿ ರೀ. ಓನರ್ ಬಿಲ್ ಕಟ್ತಾ ಅಂತೇಳಿ ಬಿಲ್ಲು ಇವ್ರು ಕಟ್ತಾ ಇರ್ತಾ ಆತು. ಈಗ ಎಲ್ಲ ಪ್ಯಾಕ್ ಆಗೈತಿ. ಪಟ್ನ ಹೋಗಂತ ಹೋಗುತ್ತೆ. ಕಸಾನು ಒಂದು ಬೇಕೈತ್ರಿ. ಸ್ಮೆಲ್ ಬರೋದೈತಿ. ಕೀಲಿ ಹಾಕಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಚಲೋ ಆಟೋ ಬುಕ್ ಮಾಡಿ ಪಟ್ನ. ಹೌದಾನ ಪೆಂದ ಕಾಡೋರು ಗೈಸ್. ನಮ್ಮ ವಿಜಯನಗರ ಮೆಟ್ರೋ ಸ್ಟೇಷನ್ ಬಂದ ನೀರು ಕೋಲ್ಡ್ ನೀರು ಇಲ್ಲಿ ಅಂದೂ ಇರಂಗಿಲ್ಲ ನೋಡ್ರಿ. ಕೋಲ್ಡ್ ಅಂತ ಬರ್ದಾರ ಬಟ್ ಕೋಲ್ಡ್ ನೀರು ಅಂದೂ ಇರಂಗಿಲ್ಲ. ಹೋಗುವಾಗ ರೀ ಕೋಲ್ಡ್ ನೀರು ಕೊಡ್ರಪ್ಪ. ಈಗ ಮೆಟ್ರೋ ಒಳಗೆ ಬಂದ ಮಾಬಲ್ನ ಐಲಿಸ್ ಮಾಡ್ಕೊಂಡು ಬಿಡಾಕ್ ಅಂತ ಹೇಳಿ ನನಗೆ. ಗೈಸ್ ಕೋಲ್ಡ್ ಅದಾವ್ರಿ ನೀರು ಇವತ್ತು. ಹೋಗೋದೇನ ಖುಷಿಲೇ ಹೋಗ್ಪಾ ತಂಪಲ್ಲೇ ಹೋಗೋದು. ಕೋಲ್ಡ್ ನೀರು ಬೇಕಾ? ಮೆಟ್ರೋ ಫೈನಲಿ ಬಂತು. ಇದು ಈ ವರ್ಷದ ನಂದು ಲಾಸ್ಟ್ ಆಗ್ಬೋದು. ಯಾಕಂದ್ರೆ ನಾ ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಏನು ಗೊತ್ತಾಗೋದಾಗಿದೆ. ಎಕ್ಸಾಮ್ ಒಂದು ಬಂದವು. ಫೈನಲ್ ಮ್ಯಾಚ್ ಒಂದು ಮಿಸ್ ಆತಪ್ಪ. ಗಂಡು ನಿಶಿಬ್ ನೋಡ್ರಿ. ಅಪ್ಪ ದೇವರ ಇದ್ರ ಮ್ಯಾಲೂ ಹಿಡಿಯೋಂಥ ಪರಿಸ್ಥಿತಿ ಬರಾಯ್ತು ನೋಡಿ. ಗಂಡು ನಿಶಿಬ ನೋಡ್ರಿ ಗೈಸ್. ಟ್ರೈನ್ ಬಿಟ್ಟೈತ್ರಿ ಈಗ. ಪಾಪ್ಕಾರ್ನ್ ಅನ್ಕೊತ ಜರ್ನಿ
ಸ್ಟಾರ್ಟ್ ಮಾಡೋಂಥ ಟ್ರೈನ್ ಜರ್ನಿ ಒಂದು ಮ್ಯಾಲೆ ಬಂದೈತಿ ಆ ಸಲ ಬರ್ಬೇಕು ಭಾಳ ಐತಿ ನಾನು ಒಂದು ಸಲ ಬರೋದು ಒಂದು 10-15 ಸಲ ಅದಕ್ಕೆ ಇದ್ರಾಗ ಬರೋದು ಅಲ್ಲೇ ಬರೋದು ಈಗ ಡೈರೆಕ್ಟ್ ನಾಳೆ ಸಿಗ್ತಾನಂತ ಇನ್ನೇನು ಚಾನ್ಸ್ ಸಿಕ್ಕ ಮಾಡ್ರಿ ಬೆಳಗಾಂ ಹೋಗಿ ಸಿಗ್ತಾನಂತ ಪಾಪ್ಕಾರ್ನ್ ತಿನ್ನೋಣಂತ ಬರ್ರಿ ಆ್ಯಂಡ್ ಸೊ ಗಾಯ್ಸ್ ಫೈನಲಿ ಬಂದ ನಮ್ಮೂರಿಗೆ ರೀಚ್ ಆಗಿಬಿಟ್ಟು ಫೈನಲಿ ಬಂದ ಘಟಪ್ರಭಾಕ ರೀಚ್ ಆಗಿದ್ದಾವೆ ರೀ ಈಗ ನಮ್ಮ ದೋಸ್ತು ಬರತ್ತಾವ ನಮ್ಮ ಅಣ್ಣ ಬರತ್ತಾವ 2 ಗಾಡಿ ಬರತ್ತವೆ ಎಲ್ಲ ಲಗೇಜ್ ಮನೆಗೆ ಕಳಿಸ್ಬಿಟ್ಟಿಲ್ಲ ನಾವು ಹೋಗ್ಬೇಕು ಮತ್ತೊಂದು ಕೆಟ್ಟ ಹತ್ತೈತ್ರಿ ಬರಬಿಡ್ದ ಯಪ್ಪ ನೀನು ಜಲ್ದಿನೂ ಊಟ ಮಾಡಿತ್ತು ಜಲ್ದಿ ಅಂದ್ರೆ ಡೈಲಿ ಮಾಡೋದಕ್ಕಿಂತ ಜಲ್ದಿ ಊಟ ಮಾಡಿತ್ತು ಅಷ್ಟೇ ಈಗ ಇಲ್ಲೇ ಮೊಟ್ಟೆ ತಕ್ಕೊಂಡು ಮಕ್ಕಳು ಐತ್ರಿ ಮೇಯ್ನ ನಿದ್ದು ಬರತ್ತಾವ ಮನೆಗೆ ಹೋಗಿ ಊಟ ಮಾಡಿ ಫ್ರೆಶ್ ಆಗಿ ಮಾತು ಮುಕ್ಕೊಂಡಂತ ಫಸ್ಟ್ ಹೋಗಿ ನಮ್ಮ ರಿಯಾನ್ ಈಚಿಗಾಡು ಚಿಕನ್ ಬರ್ಬಿಡ್ದ ಅಳುದ ಸುಮ್ಮನೆ ಬಂದೈತಿ ನೋಡ ಸುಮ್ಮನೆ ಬಂದೈತೆ ಜಾಕ ಮಾಡಿದ ಶುಂಭಿ ವರ್ಷ